ಯಾಕೆ ಅಂದರೆ ಇದಕ್ಕೆ ಉತ್ತರ ಭಗವಂತ ಅವಿವ್ಯಕ್ತ ಸ್ವಭಾವದವನು. ಅಂದರೆ ಕಾಣಿಸದೇ ಇರತಕ್ಕಂಥ ಸ್ವಭಾವದವನು ಭಗವಂತ. ಭಗವಂತ ಅವ್ಯಯ ಅಂದರೆ ಎಷ್ಟು ರೂಪಗಳಿದ್ದರೂ ಅವನು ಒಂದೇ ರೂಪದಂತೆ ಇರ್ತಾನೆ. ಎಷ್ಟೇ ರೂಪ ಇದ್ದರೂ ಸಹ ಕಾಣಿಸಿಕೊಳ್ಳದಂತೆ ಇರ್ತಾನೆ. ಇದಕ್ಕೆ ಉದಾಹರಣೆ ನಾವು ಯಾವುದನ್ನು ಕೊಡೋಕ್ಕೆ ಸಾಧ್ಯವಿಲ್ಲ, ಭಗವಂತನೇ ಉತ್ತರ. ಭಗವಂತನೇ ಇದಕ್ಕೆ ಉದಾಹರಣೆ. ನಾವು ಯಾವುದೇ ಪದಾರ್ಥವನ್ನು ಹೇಳಿದ್ರು ಸಹ ಭಗವಂತನ ವಿಷಯದಲ್ಲಿ ಅದು ತಿಳುವಳಿಕೆಯನ್ನು ಕೊಡುವುದಿಲ್ಲ. ಆದ್ದರಿಂದ ನಾವು ಸೂಕ್ಷ್ಮವನ್ನು ತಿಳಿಯಕ್ಕೆ ಸಾಧ್ಯವಿಲ್ಲ ಮತ್ತು ಮಹತ್ತನ್ನು ನಾವು ಕಾಣುವುದಿಲ್ಲ. ಆದರೆ ಯಾರೂ ಕಂಡಿಲ್ಲವೇನು? ಹಾಗಾದರೆ ಯಾರೂ ಕಂಡಿಲ್ಲವಾದ್ರಿಂದ ಇಲ್ಲ ಅಂತ ಹೇಳೋಣ. ಸುಮ್ಮನೆ ಯಾಕೆ ಹೇಳ್ತೀರಾ ಅಂದರೆ, ಭಗವಂತ ಇಚ್ಛೆ ಮಾಡಿದರೆ ಒಂದು ತೃಣಕ್ಕೂ ಕಾಣಿಸ್ಕೊತಾನೆ, ಅತಿ ದೊಡ್ಡ ಬ್ರಹ್ಮನಿಗೂ ಕಾಣಿಸ್ಕೊಡ್ತಾನೆ. ಅವನು ಇಚ್ಛಿಸಿದಲ್ಲಿ ಕಂಡೆವು ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾರು ನೋಡಿದ್ದಾರಾ? ಸಾವಿರಾರು ಕೋಟ್ಯಾಂತರ ಜನರು ನೋಡಿದ್ದಾರೆ. ಎಲ್ಲ ಮುಕ್ತ ಜೀವರು ನೋಡಿದ್ದಾರೆ, ಎಲ್ಲ ದೇವತೆಗಳು ನೋಡಿದ್ದಾರೆ, ಎಲ್ಲ ಋಷಿಗಳು ನೋಡಿದ್ದಾರೆ, ಹಾಗೂ ಮನುಷ್ಯರು ನಾವು ಸಹ ಯಾವುದೋ ಎಷ್ಟೋ ಕ್ಷಣದಲ್ಲಿ ಅಮಾನುಷವಾದ ಆಕೃತಿ, ಅಮಾನುಷವಾದ ಒಂದು ಕ್ರಿಯೆ ಎಲ್ಲವನ್ನು ನಾವು ನೋಡಿರ್ತೀವಿ, ಗಮನಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ಕ್ಷಣದಲ್ಲಿ ಭಗವಂತ ಕಂಡು ಕಾಣದಂತೆ ಮರೆಯಾಗುತ್ತಾನೆ. ಇದು ಎಲ್ಲರ ಅನುಭವಕ್ಕೆ ಬಂದಿರುತ್ತೆ, ಆದರೆ ಸ್ಮರಣೆಗೆ ಉಳಿಯುವುದಿಲ್ಲ. ಉದಾಹರಣೆಗೆ ನಿಮಗೆ ಎಷ್ಟೋ ಸ್ವಪ್ನಗಳು ಆಗ್ಬೋದು. ಆ ಸ್ವಪ್ನವೆಲ್ಲವೂ ನಿಮಗೆ ಸ್ಮರಣೆಗೆ ಇರುತ್ತೇನೋ? ಇರುವುದಿಲ್ಲ. ಇದು ಸಹ ಭಗವಂತನ ಅಪ್ರಾಕೃತವಾದ ಸ್ವಭಾವ ಮತ್ತು ಸ್ವತಂತ್ರದ ಲಕ್ಷಣ. ಅವನು ಇಚ್ಛಿಸಿದಲ್ಲಿ ತಾನು ಕಂಡುಕೊಂಡ ರೂಪ ಇದು ಭಗವಂತ ರೂಪ ಅಂತ ಹೇಳಿಕೊಂಡ್ರೆ ನಮಗೆ ಕಾಣಿಸ್ತಾನೆ, ನಾವು ನೋಡಬಹುದು. ಪುರಂದರದಾಸರು ಈ ರೀತಿಯಲ್ಲಿ ಅನೇಕ ರೂಪಗಳಲ್ಲಿ ಅವರು ಕಂಡಿದ್ದಾರೆ. ಆದ್ದರಿಂದ ಅವರು ಇಲ್ಲಿ ಹೇಳ್ತಾ ಇರೋದು ಅಣುಮಹದ್ ರೂಪ ಎಂಬತಕ್ಕಂಥದ್ದು. ಯಾರು ಇದನ್ನು ಪಾಠವನ್ನು ಹೇಳ್ತಾರೋ, ಅಂದರೆ ಈ ಶಬ್ದವನ್ನು ಹೇಳ್ತಾರೋ, ಅವರಿಗೆ ಅದರ ಪರಿಚಯ ಆಗಿದೆ ಅಂತಲೇ ಅರ್ಥ. ಅವರಿಗೆ ಆಗಿಲ್ಲ ಅಂದರೆ ಅವ್ರಿಗೆ ಹೇಳೋ ಪ್ರಮೇಯಲ್ಲಿತ್ತು. ಗುರುಗಳ ಹತ್ರ ನಾವು ಹೋಗ್ತೀವಿ, ಶಿಷ್ಯನಿಗೆ ಗೊತ್ತಿಲ್ಲದೆ ಇರೋದು ಗುರುಗಳಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರ್ತಕ್ಕಂಥ ಗುರು ಹೇಗಾಗ್ತಾನೆ? ಹಾಗೆ ಎಲ್ಲ ಅಪರೋಕ್ಷ ಜ್ಞಾನಿಗಳು ಗುರುನೇ. ಅವರು ಹೇಳಿದ್ದನ್ನು ನಾವು ಸಮಯದ ವಹಿಸಿ ಶ್ರದ್ಧೆಯಿಂದ ಕೇಳಬೇಕು. ಯಾವಾಗ ನಮಗೆ ಅಪರೋಕ್ಷ ಅಂತ ಬರುತ್ತೋ ನಾವು ನೋಡ್ತೀವಿ, ಎಲ್ಲರೂ ಕಾಣಿಸ್ಕೊಳ್ತಾನೆ. ಕಾಣಿಸ್ಕೊಳ್ಳೋದು ಭಗವಂತನ ಧರ್ಮ. ಆದರೆ ಅದಕ್ಕೋಸ್ಕರ ನಾವು ಕಾಲವನ್ನು ನಿರೀಕ್ಷಣೆ ಮಾಡಬೇಕು. ಇದನ್ನು ಅಣು ಮಹದ್ರೂಪ ಅಂಥೇಳಿ ಶ್ರೀದಾಸರು ಹೇಳಿದ್ದಾರೆ. ಇಲ್ಲಿ ಬಿಂಬೋ ಉಪಾಸನೆಯ ಮಹತ್ವವನ್ನು ತಿಳಿಸಿದ್ದಾರೆ. ಬಿಂಬೋಪಾಸನೆ ಮಾಡುವುದಕ್ಕೆ ಮೊಟ್ಟ ಮೊದಲು ನಮಗೆ ಏನು ಬೇಕು? ಭಗವಂತನ 58 ಲಕ್ಷಣವನ್ನು ಏನು ನೋಡಿದ್ದೀವಿ ಅದು ಮನಸ್ಸಲ್ಲಿ ಚಿಂತನೆ ಮಾಡಿಕೊಂಡು ಈಗ ಅದೊಂದು ರೂಪಾಕಾರವಾಗಿ ಆಕಾರದಲ್ಲಿ ನಾವು ಕಾಣಬೇಕು. ಅದಕ್ಕೋಸ್ಕರ ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಕೇವಲ ಅವತಾರ ಮಾಡಿ ಈ ಲಕ್ಷಣ ತಿಳಿದೇ ಹೋದರೆ ನಾವು ಅದರ ಸಂಬಂಧ ಹಚ್ಚಿಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಪುರಂದರದಾಸರು ಮೊದಲ 60 ಭಗವಂತ ಲಕ್ಷಣ ಮತ್ತು ರೂಪವನ್ನು ತೋರಿಸಿ, ನಂತರ ಮುಂದಿನ ಭಾಗದಲ್ಲಿ ರೂಪವನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರೂಪವನ್ನು ತೋರಿಸುವ ಪ್ರಯತ್ನದಲ್ಲಿ ಮುಖ್ಯವಾದ ರೂಪ ಯಾವುದು? ನಮ್ಮ ಬಿಂಬ ರೂಪವೇ. ಆದ್ದರಿಂದ ಇದು ಬಿಂಬೋಪಾಸನೆಯ ಮಹತ್ವವನ್ನು ಇಲ್ಲಿ ತಿಳಿಸಿದ್ದಾರೆ. ಭಗವಂತ ಸ್ವಯಂ ವ್ಯಕ್ತ ಅಂದಾಗ ನಮ್ಮಲ್ಲೇ ಅದು ಇರುವುದು. ಜೀವನ ಸ್ವರೂಪದಲ್ಲಿ ಆಹ್ವಾನ ಕೊಟ್ಟು ಕೂಡಿಸಿದವರು ಯಾರು? ಶ್ರೀಹರಿ ನಮ್ಮೊಳಗೆ ಹರಿದು ಬಂದಿರುವುದು. ಇದಲ್ಲದೆ ಸ್ವಯಂ ವ್ಯಕ್ತ ನೋಡಿ, ನಾವು ಸ್ವಯಂ ವ್ಯಕ್ತ ಮೂರ್ತಿ ಅಂತ ಹೇಳ್ತೀವಿ, ಬೇರೆ ಕಡೆ ನೋಡ್ತೀವಿ. ಇದು ಸ್ವಯಂ ವ್ಯಕ್ತ ಅಂದರೆ
ಆದರೆ ಬಿಂಬೋಪಾಸನೆಯ ಪ್ರಪ್ರಥಮ ಪರಿಚಯ ದಾಸನ ಮಾಡಿಕೊಡ್ತಾ ಇರೋದು ಎಲ್ಲರ ಬಿಂಬವು ಸ್ವಯಂ ವ್ಯಕ್ತವಾದದ್ದು. ಅಂದರೆ ನಾವು ಪ್ರತಿಬಿಂಬರು, ನಮ್ಮಲ್ಲಿ ಬಿಂಬ ಇದೆ. ನಮ್ಮ ಬಿಂಬವನ್ನು ಆಹ್ವಾನ ಯಾರು ಮಾಡಿದ್ದು, ಯಾವಾಗ ಪ್ರತಿಷ್ಠಾಪನೆ ಮಾಡೋದು, ಯಾವ ಮಂತ್ರವನ್ನು ಹೇಳಿದು ಅಂದರೆ ಭಗವಂತನೇ ತನ್ನ ಇಚ್ಛೆಯಿಂದ ತಾನೇ ಬಂದಿದ್ದಾನೆ. ಆದ್ದರಿಂದ ಸ್ವಯಂ ವ್ಯಕ್ತ ಅಂದರೆ ಯಾವುದು? ನಮ್ಮ ಬಿಂಬೋಪಾಸನೆಯೇ. ಬೇರೆ ಸ್ವಯಂ ವ್ಯಕ್ತ ಅನ್ನೋದು ಜಡ ರೂಪದಲ್ಲಿ ಕಾಣಿಸ್ಕೊತ್ತೆ. ನಮ್ಮಲ್ಲಿರ್ತಕ್ಕಂಥದ್ದು ಚೇತನ ರೂಪದಲ್ಲಿ ಭಗವಂತನಿದ್ದಾನೆ, ಪ್ರಕಾಶ ರೂಪದಲ್ಲಿ ಭಗವಂತನಿದ್ದಾನೆ. ಇದು ನಿಜಾರ್ಥದಲ್ಲಿ ಸ್ವಯಂ ವ್ಯಕ್ತ. ಆದ್ದರಿಂದ ಬಿಂಬೋಪಾಸನೆಯಲ್ಲಿ ಪ್ರಪ್ರಥಮ ಪಾಠ ಏನು? ನಮ್ಮ ಬಿಂಬ ಸ್ವಯಂ ವ್ಯಕ್ತ. ಹರಿಯೇ ಎಲ್ಲರ ಬಿಂಬಮೂರ್ತಿ ಎಂಬರ್ಥವೇ ಇದಾಗಿದೆ ಅಲ್ಲವೇ? ಈಗ ನೋಡಿ, ಪ್ರತಿಯೊಬ್ಬರಲ್ಲೂ ಭಗವಂತ ನಿಂತಿದ್ದಾನೆ ಅಂತ ನಾವು ತಿಳ್ಕೊಂಡಾಗ ಈ ಸ್ವಯಂ ವ್ಯಕ್ತಕ್ಕೆ ಎಷ್ಟು ನಾವು ಮನ್ನಣೆ ಕೊಡ್ತೀವಿ ಹೊರಗಡೆದು, ಅದಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತೀವಿ. ಹಾಗೆ ನಮ್ಮಲ್ಲೇ ಇರ್ತಕ್ಕಂಥ ಭಗವಂತನಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡಬೇಕು. ಆದ್ದರಿಂದ ಯಾರು ನಮ್ಮ ಬಿಂಬವನ್ನು ಕಾಣ್ತಾರೋ ಅವರಿಗೆ ಮಾತ್ರ ಅಜ್ಞಾನ ನಿವಾರಣೆಯಾಗಿ ಸ್ವರೂಪಯೋಗ್ಯ ಸುಖ ಆವಿರ್ಭಾವವಾಗತ್ತೆ. ಆದ್ದರಿಂದ ಅಣುಮಹದ್ರೂಪ ಎಂಬತಕ್ಕಂಥದ್ದು ಅತ್ಯಂತ ವಿಶೇಷಕಾರವಾಗಿರತಕ್ಕಂಥದ್ದು. ಇದನ್ನು ಶ್ರೀಮದಾನಂದ ತೀರ್ಥರು ಭಾಗವತದಲ್ಲಿ ಅನೇಕ ಕಡೆಯಲ್ಲಿ ಹೇಳಿದ್ದಾರೆ. ಭಗವಂತನ ಸ್ವಭಾವ ಇದು. ಯಾವುದು? ಅವ್ಯಕ್ತವಾಗಿರ್ತಕ್ಕಂಥದ್ದು. ಯಾವಾಗ ಅವನು ಭಗವಂತನಿಗೆ ಇಷ್ಟವಾಗುತ್ತೋ ಅವನು ತನ್ನನ್ನು ತಾನೇ ಪ್ರಕಟ ಮಾಡಿಕೊಳ್ಳುತ್ತಾನೆ. ನಾವು ಬೇರೆ ಹೊರಗಡೆ ಮೂರ್ತಿಯನ್ನು ಎಲ್ಲಿ ಸ್ಥಾಪನೆ ಮಾಡಿರ್ತಾರಲ್ಲ, ಅಲ್ಲಿ ನಾವು ವಿಶೇಷಾಕಾರವಾಗಿ ಭಜಿಸಬಹುದು, ಅಲ್ಲಿ ಕಾಣಿಸ್ಕೊಳ್ಳಲೂಬಹುದು. ಆದರೆ ನಮಗೆ ನಿಜವಾದ ಮೋಕ್ಷವಾಗಬೇಕಾದ್ರೆ ನಮ್ಮ ಬಿಂಬ ನಮ್ಮ ಆತ್ಮನಲ್ಲೇ, ನಮ್ಮ ಹೃದಯದಲ್ಲೇ ಕಾಣಬೇಕು. ಸ್ವಯಂ ವ್ಯಕ್ತ ದರ್ಶನವಾಗಬೇಕು. ಅಲ್ಲಿ ತನಕ ನಾವೇನು ಮಾಡಬೇಕು? ಹೊರಗಡೆ ಇರತಕ್ಕಂಥ ಸ್ವಯಂ ವ್ಯಕ್ತ ಸ್ಥಳಗಳಲ್ಲಿ ಓಡಾಡಬೇಕು, ಅಲ್ಲಿ ಪಾವಿತ್ರ್ಯತೆಯನ್ನು ಸೇವಿಸಬೇಕು, ಭಗವಂತನಲ್ಲಿ ಬೇಡಿಕೊಳ್ಳಬೇಕು. ಆಗ ಅವನ ಮನಸ್ಸು ಮಾಡಿದಾಗ ಸ್ವಯಂ ವ್ಯಕ್ತನಾಗಿ ನಮ್ಮ ಬಿಂಬನಾಗಿರ್ತಕ್ಕಂಥ ಭಗವಂತ ಎಂದು ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ಪ್ರಕಟವಾಗಬಹುದು. ಯಾವಾಗ ಪ್ರಕಟನಾದನೋ ಆಗ ನಾವು ಅವನ ಸರ್ವಾಂಗವನ್ನು ನಾವು ನೋಡುತ್ತೇವೆ. ಮುದ್ದಾದ ಮುಖವನ್ನು ನೋಡುತ್ತೇವೆ, ಕಣ್ಣು, ಕಿವಿ, ಮೂಗು ಎಲ್ಲವನ್ನು ನಾವು ನೋಡುತ್ತೇವೆ. ನೋಡಿದ ಕ್ಷಣದಲ್ಲಿ ನಮಗೆ ಅತ್ಯಂತ ಸುಖಕರ ಎನಿಸುತ್ತೆ. ಪ್ರಪಂಚದಲ್ಲಿ ಏನು ಪದಾರ್ಥ ತಿಂದರೂ ನಮಗೆ ಯಾವ ಸುಖ ಕಾಣದೇ ಇರತಕ್ಕಂಥ ಅತ್ಯಂತ ಪವಿತ್ರವಾದ ಸುಖ ಯಾವುದು ಕಾಣುತ್ತೆ ಅಂದರೆ ನಾವು ಭಗವಂತನನ್ನು ಅಪರೋಕ್ಷಿಸಿಕೊಂಡಾಗ. ನಮಗೆ ಯಾವುದೇ ವೇದನೆ ಇರಲಿ, ಯಾವುದೇ ಅಜ್ಞಾನವಿದ್ದರೂ ಕ್ಷಣ ಮಾತ್ರದಲ್ಲಿ ಭಗವಂತನ ದರ್ಶನದಿಂದ ಎಲ್ಲವೂ ಕಣ್ಮರೆಯಾಗ್ಬಿಡತ್ತೆ, ಅಜ್ಞಾನ ಎಲ್ಲವೂ ನಾಶವಾಗಿಬಿಡತ್ತೆ. ಆದ್ದರಿಂದ ಬಿಂಬೋಪಾಸನೆ ಎಂಬತಕ್ಕಂಥದ್ದು ಅತೀ ಅಮೂಲ್ಯವಾದ ಸಾಧನೆ. ಈ ಬಿಂಬೋಪಾಸನೆಗೆ ಜೀವರ ಸಾಧನೆ ಹೆಚ್ಚು, ಭಗವಂತನ ಅನುಗ್ರಹ ಹೆಚ್ಚು ಅಂತ ಕೇಳಿದರೆ ಭಗವಂತನ ಅನುಗ್ರಹ 99.99 ಭಾಗ, ಜೀವನ ಪ್ರಯತ್ನ 0.001. ಹೇಗೆ ಜೀವನ 0.01 ಯಾಕೆ ಇಟ್ಟಿದ್ದಾನಂದರೆ ಜೀವನ ತಿಳುವಳಿಕೆ ಅಷ್ಟೇ. ಜೀವಶಾಸ್ತ್ರದಿಂದ ತಿಳಿದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಶಾಸ್ತ್ರಾರ್ಥದಲ್ಲಿ ಪರಿಪಕ್ವತೆ ಹೊಂದಿದಾಗ ಅದೇ ಪ್ರಯತ್ನ. ಆಗ ಭಗವಂತ ನಮ್ಮ ಜ್ಞಾನ ಪರಿಪಕ್ವತೆಯನ್ನು ಹೊಂದಿದ ಕೂಡಲೇ ತಾನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ, ಕಂಡುಕೊಳ್ಳುತ್ಬಿಡ್ತಾನೆ. ಆದ್ದರಿಂದ ಭಗವಂತ ಬರೋಕ್ಕೆ ನಮ್ಮ ಪ್ರಯತ್ನ ಎಷ್ಟು ಬೇಕಾಗಿದೋ ಕೇವಲ 0.01 ಅಂದರೆ ಪರೋಕ್ಷ ಜ್ಞಾನದ
ಅತಿ ಉತ್ಕಟವಾದ, ಅತಿ ನಿರ್ಧಾರಿತವಾದ, ಅತಿ ನಿಶ್ಚಲವಾದ ಜ್ಞಾನ. ಯಾವಾಗ ನಮಗೆ ನಿಶ್ಚಲವಾದ ಜ್ಞಾನ ಬರುತ್ತೋ ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಹೆಸರು. ಭಗವಂತ ಯಾವಾಗ ಕಾಣಿಸಿಕೊಳ್ಳುತ್ತಾನೋ ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಹೆಸರು. ಅದನ್ನೇ ಅಪರೋಕ್ಷ ಅಂತ ಹೆಸರು. ಇದೇ ಬಿಂಬೋಪಾಸನೆ. ಬಿಂಬೋಪಾಸನೆ ಮಾಡಲಿಕ್ಕೆ ಒಂದು ಮೂರ್ತಿಗಳು ಬೇಕು. ಆ ಮೂರ್ತಿಗೂ ಲಕ್ಷಣ ಹೇಗಿರ್ತಾನೆ, ಭಗವಂತ ಹೇಗೆ ಕಾಣಿಸ್ಕೊಳ್ತಾನೆ ಎಂಬತಕ್ಕಂಥದ್ದನ್ನೇ ಮುಂದಿನ ಭಾಗಗಳಲ್ಲಿ ಶ್ರೀ ಪುರಂದರದಾಸರು ವಿವರಿಸ್ತಾ ಇದ್ದಾರೆ. ನೋಡಿ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ 1/3 ಅಂದರೆ ಭಗವಂತನ ಲಕ್ಷಣವನ್ನು ಹೇಳುವುದಕ್ಕೆ 1/3 ಭಾಗ ಇಟ್ಟಿದ್ದಾರೆ. ಇನ್ನು ಮುಂದಿನ ಭಾಗಗಳಲ್ಲಿ ಭಗವಂತನ ನಿಲುವ ಭಂಗಿಯನ್ನು ತೋರಿಸ್ತಾ ಇದ್ದಾರೆ. ಅದರ ಮುಂದೆ ಯಾರ್ಯಾರು ಹೇಗೆ ಭಗವಂತ ಆರಾಧನೆ ಮಾಡಿದರು ಎಂಬತಕ್ಕಂಥ ತೋರಿಸ್ತಾರೆ. ಅದಾದಮೇಲೆ ರಾಮಕೃಷ್ಣಾದ ರೂಪಗಳಿಂದ ಹೇಗೆ ಭಕ್ತರು ಬಂದು ಸೇವಿಸಿದರು ಅಂತ ತೋರಿಸ್ತಾರೆ. ಅದಾದ ಮೇಲೆ ಭಗವಂತ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಯಾವ ಮೂರ್ತಿವಂತಾಗಿ ನಿಂತಿದ್ದಾನೆ, ಯಾವ ಭಕ್ತರ ಸುಲಭವಾಗಿ ನಿಂತಿದ್ದಾನೆ ಅಂತ ಹೇಳಿ ಪರಿಚಯಿಸೋಕ್ಕೋಸ್ಕರ ಹಾಗೆ ಕ್ಷೇತ್ರ ದರ್ಶನ ಮಾಡಿಸ್ತಾರೆ. ಇದು ಕ್ರಮವಾಗಿ ತಿಳಿಬೇಕಾಗಿರ್ತಕ್ಕಂಥ ನಾರಾಯಣ 180 ಗದ್ಯದ ಮಹಾ ತಾತ್ಪರ್ಯವಾಗಿದೆ. ಅಣು ಮಹದ್ರೂಪ ಎಂಬತಕ್ಕಂಥದ್ದು 2ನೇ ಭಾಗಕ್ಕೆ ನಾಂದಿರೂಪವಾಗಿದೆ. ಇದನ್ನು ಶ್ರೀ ಪುರಂದರದಾಸರು ತಿಳಿಸಿದ್ದಾರೆ. ಇಂತಹ ಅಮೋಘ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಶ್ರೇಷ್ಠ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಶ್ರೀ ಪುರಂದರದಾಸರಿಗೆ ಭೂಯಿಷ್ಟಾಂತಿ ನಮೋ ವಿಧೇಮ ಎಂದು ಹೇಳಿ ನಮಸ್ಕರಿಸೋಣ. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರತಕ್ಕಂಥ ಭಾರತೀಯ ಶ್ರೀ ಪುರಂದರ ವಿಠಲನು ನಮ್ಮೆಲ್ಲರಿಗೂ ಕಾಣಿಸಿಕೊಳ್ಳಿ, ನಮ್ಮಲ್ಲಿ ನಡೆದಾಡಲಿ, ಅವನ ಪರಿಚಯವನ್ನು ಮಾಡಿಕೊಳ್ಳಿ ಎಂದು ಬೇಡಿಕೊಳ್ಳೋಣ. ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.